ಭಾರತ ದೇಶದಲ್ಲಿ ಪ್ರತಿ ವರ್ಷವೂ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೀಬೇಕಾದ್ರೆ MBBS ಗೌರ್ಮೆಂಟ್ ಸೀಟ್ ಲಿಸ್ಟ್ನಲ್ಲಿ ತಮ್ಮ ಹೆಸರು ಕೂಡ ಬರುತ್ತೆ ಅನ್ನೋ ಒಂದು ಆಸೆ ಹೊಂದಿರ್ತಾರೆ. ದುರದೃಷ್ಟವಶಾತ್ ಈ ನೀಟ್ ಅರ್ಹ ವಿದ್ಯಾರ್ಥಿಗಳಿಗೆ ಭಾರತ ದೇಶವು ಸರ್ಕಾರಿ ಮತ್ತು ಖಾಸಗಿ ಸೀಟುಗಳನ್ನು ಒಳಗೊಂಡಂತೆ ಸುಮಾರು 1,06,333 ಸೀಟುಗಳನ್ನು ಮಾತ್ರ ಒದಗಿಸುತ್ತದೆ. ಈ ಅಗತ್ಯತೆ ಮತ್ತು ಲಭ್ಯತೆಯ ನಡುವಿನ ಅಸಮಾನತೆಯು ಕಟ್ ಥ್ರೋಟ್ ಸ್ಪರ್ಧೆಗೆ ಕಾರಣ ಆಗಿದೆ ಮತ್ತು ವಿದ್ಯಾರ್ಥಿಗಳಲ್ಲಿ ಇಲಿ ಓಟದ ಮನಸ್ಥಿತಿಯನ್ನು ಇದು ಪ್ರಚಾರ ಮಾಡ್ತಾ ಇದೆ. 95% ಹೆಚ್ಚು ಅರ್ಹ ವಿದ್ಯಾರ್ಥಿಗಳು ಭಾರತದಲ್ಲಿ MBBS ಪ್ರವೇಶವನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂತ ನಿಮಗೆ ಗೊತ್ತಾ? ಅರ್ಹರಾಗಿದ್ದು ಪ್ರತಿ ವರ್ಷ 90% ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಸೈನ್ಸ್, ಆಲ್ಟರ್ನೇಟಿವ್ ಮೆಡಿಸಿನ್, ಇನ್ನು ಕೆಲವರು ತಮ್ಮ ವಿದ್ಯಾಭ್ಯಾಸದ ಮಾರ್ಗವನ್ನೇ ಬದಲಾಯಿಸಿದ್ದಾರೆ. ಯಾಕಂತ ನಿಮಗೆ ಗೊತ್ತಾ? ಇದಾಗಿಯೂ ಕೂಡ ಕೆಲವು ವಿದ್ಯಾರ್ಥಿಗಳು MBBS ಬೇಕೇ ಬೇಕು ಅನ್ನೋ ಒಂದು ಹಠದಿಂದಾಗಿ ಪುನಃ ನೀಟ್ ಎಕ್ಸಾಮ್ ಬರೀತಾನೆ ಇರ್ತಾರೆ. ಇದು ಪ್ರತಿ ವರ್ಷದ ಸಮಸ್ಯೆ. ನಮ್ಮ ಭಾರತ ದೇಶದಲ್ಲಿ ಅರ್ಹ ವಿದ್ಯಾರ್ಥಿಗಳು ಲಕ್ಷಾಂತರ, ಆದರೆ ಲಭ್ಯವಿರುವ ಸೌಲಭ್ಯ ಮಾತ್ರ ತುಂಬಾನೇ ಕಡಿಮೆ. ಅನೇಕ ಬಾರಿ ಹೈ ಡೊನೇಷನ್ ಮತ್ತು ಫೀಸ್ ಸ್ಟ್ರಕ್ಚರ್ನಿಂದಾಗಿ ವಿದ್ಯಾರ್ಥಿಗಳು ಪ್ರೈವೇಟ್ MBBS ಸೀಟ್ಗಳಿಗೆ ಸೇರ್ಲಿಕ್ಕೆ ಕೂಡ ಹಿಂದೇಟು ಹಾಕ್ತಾರೆ. ಭಾರತ ದೇಶದಲ್ಲಿನ ಅನೇಕ ಖಾಸಗಿ ವೈದ್ಯಕೀಯ ಕಾಲೇಜುಗಳು ಭಾರಿ ಡೊನೇಷನ್ ಮತ್ತು ರಹಸ್ಯ ಶುಲ್ಕವನ್ನು ಕೂಡ ತೆಗೆದುಕೊಳ್ತವೆ. ಇಂಥ ಸೀಮಿತ ಸೌಲಭ್ಯ ಹೊಂದಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಇದು ಒಂದು ಕಷ್ಟಕರ ಮತ್ತು ಕೆಲವೊಮ್ಮೆ ಕಷ್ಟಕರವಾದ ಆಯ್ಕೆ ಕೂಡ. ಇದರಿಂದ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದರೂ ಕೂಡ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪ್ರವೇಶಿಸುವುದು ತುಂಬಾನೇ ಕಷ್ಟ ಮತ್ತು ದುಬಾರಿ, ಜೊತೆಗೆ ಸೀಮಿತವಾದ ಮೂಲ ಸೌಲಭ್ಯಗಳು ಇರುವ ಈ ಸತ್ಯನ ನಾವು ಸ್ವೀಕಾರ ಮಾಡಲೇಬೇಕು. ಹೀಗಾಗಿ ವಿದೇಶದಲ್ಲಿ MBBS ವಿದ್ಯಾಭ್ಯಾಸದ ಆಯ್ಕೆ ಮಾಡುವುದೇ ಇದಕ್ಕೆ ತಕ್ಕ ಪರಿಹಾರ ಅಂತ ನಾನು ಭಾವಿಸ್ತೇನೆ. ನಿಮ್ಮ MBBS ಸೀಟ್ಗಳ ಈ ಸಮಸ್ಯೆಯನ್ನ ಡಾಕ್ಟರ್ ಓವರ್ಸೀಸ್, ಓಲ್ಡ್ ಜೇವರ್ಗಿ ರೋಡ್, ಗುಲ್ಬರ್ಗಾ ಉಚಿತವಾಗಿ ನಿಮಗೆ ಸ್ಟಡಿ ಕೌನ್ಸಿಲಿಂಗ್ ಮಾಡೋದರ ಜೊತೆಗೆ ವಿದೇಶದಲ್ಲಿ MBBS ವಿದ್ಯಾಭ್ಯಾಸವನ್ನು ಮಾಡಲು ಸಂಪೂರ್ಣ ಸೇವೆಯನ್ನು ಒದಗಿಸುತ್ತೆ.